ಇನ್ನು ಮಗದೊಂದು ಕಡೆ ಯುದ್ಧದ ಕಡೆ ಹೋಗೋಣ. ಯಾವ ರೀತಿಯಾದಂಥ ಒಂದು ರೋಚಕತೆಯನ್ನು ಯುದ್ಧ ಪಡ್ಕೊಂಡಿದೆ ಅಂತಂದರೆ, ಯಾವ ಒಂದು ಪಾರ್ಟಿ ಅಂದರೆ ಅಮೆರಿಕ ಹಾಗೂ ಇಸ್ರೇಲ್ ಸ್ಟ್ರಾಂಗ್ ಅಂತ ನಾವು ಅಂದ್ಕೊಂಡಿದ್ವೋ, ಈಗ ಅದು ನಿಧಾನಕ್ಕೆ ಸುಳ್ಳು ಅನ್ನೋದು ಪ್ರೂವ್ ಆಗ್ತಾ ಇದೆ. ಯಾಕಂದರೆ ಅಮೆರಿಕಾದ ಪವರ್ಫುಲ್ ಫೈಟರ್ ಜೆಟ್ಗಳನ್ನೇ ಇರಾನ್ ಹೊಡೆದು ಹಾಕಿರುವಂಥದ್ದು. F-15E ಸ್ಟ್ರೈಕ್ ಈಗಲ್, F-35 ಸ್ಟೆಲ್ತ್ ಫೈಟರ್, ಇದೆಲ್ಲವನ್ನೂ ಕೂಡ ಇರಾನ್ ಹೊಡೆದುರುಳಿಸಿದೆ, ಪೀಸ್ ಮಾಡಿದೆ. ಕಳೆದ 2 ದಿನಗಳಲ್ಲಿ ಇರಾನ್ ಅಮೆರಿಕಾಗೆ ಕೊಟ್ಟಂತಹ ಪೆಟ್ಟು ಎಂಥದ್ದು ಗೊತ್ತಾ? ಸಾವಿರಾರು ಕೋಟಿಯ ಒಂದು ನಷ್ಟ. ಭೂದಾಳಿ ಮಾಡ್ತೀವಿ, ನಾವು ಕಬ್ಜಾ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ. ಭೂದಾಳಿಗೆ ಕಾಲಿಡೋಕ್ಕೂ ಮುಂಚೆನೆ, ಕೈ ಹಾಕೋಕ್ಕೂ ಮುಂಚೆನೆ ಒಂದು ದೊಡ್ಡ ಶಾಕನ್ನು ಇರಾನ್ ಕೊಟ್ಟಿದೆ. ಇವೆಲ್ಲವೂ ಕೂಡ ಇಡೀ ವಿಶ್ವದಲ್ಲೇ ಮೋಸ್ಟ್ ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳು, ಹೆಲಿಕಾಪ್ಟರ್ಗಳು. ಸೊ ಇಂಥ ಹೆಲಿಕಾಪ್ಟರ್ಗಳಿಗೆ, ಇಂಥ ಫೈಟರ್ ಜೆಟ್ಗಳಿಗೆ ಇರಾನ್ ಚಮಕ್ ಕೊಟ್ಟಿದೆ, ಅಂದರೆ ಕಂಪ್ಲೀಟ್ ಆಗಿ ಉಡೀಸ್ ಮಾಡಿದೆ. ಎದೆ ತಟ್ಟಿ ಹೇಳ್ತಾ ಇದ್ರು ಡೊನಾಲ್ಡ್ ಟ್ರಂಪ್ ಅವರು, ನಮ್ಮ ದೇಶದ ಸೈನ್ಯ ಇದೆಯಲ್ಲ, ಇಡೀ ವಿಶ್ವದಲ್ಲೇ ಯಾರ ಹತ್ರನೂ ಇಲ್ಲ, ಇಡೀ ವಿಶ್ವದಲ್ಲೇ ನಮ್ಮಂಥ ಏರ್ಫೋರ್ಸ್ ಇಲ್ಲ, ಅಡ್ವಾನ್ಸ್ಡ್ ಫೈಟರ್ ಜೆಟ್ಗಳಿಲ್ಲ ಅಂತ ಹೇಳಿ ಮೊನ್ನೆ ಆದಂಥ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ರು. ಇರಾನ್ನ ಉಡೀಸ್ ಮಾಡಲಿಕ್ಕೆ, ಧ್ವಂಸ ಮಾಡಲಿಕ್ಕೆ ಇರಾನಲ್ಲಿ ಏನೂ ಇಲ್ಲ, ಅವ್ರ ಹತ್ರ ಏರ್ಫೋರ್ಸೇ ನಾಶ ಆಗಿದೆ, ನೇವಿ ನಾಶ ಆಗಿದೆ, ಒಂದು ಹಡಗು ಕೂಡ ಇಲ್ಲ ಅನ್ನುವಂಥ ಪ್ರಸ್ತಾಪವನ್ನು ಮಾಡ್ತಾ ಇದ್ರು ಅಮೆರಿಕಾದವರು. ಬಟ್ ಈಗ ಇರಾನ್ ಸಾಕ್ಷಿ ಸಮೇತ ಕೊಟ್ಟಿದೆ ಯಾವ ರೀತಿಯಾಗಿ ಅವರ ಸೋ ಕಾಲ್ಡ್ ಅಡ್ವಾನ್ಸ್ಡ್ ಫೈಟರ್ ಜೆಟ್, ಸ್ಟೆಲ್ತ್ ಫೈಟರ್ ಜೆಟ್ ಅಥವಾ ಅಡ್ವಾನ್ಸ್ಡ್ ಹೆಲಿಕಾಪ್ಟರ್ಗಳು ಇವೆಲ್ಲವನ್ನು ಕೂಡ ನಾವು ನಮ್ಮ ಡ್ರೋನಿಂದ ಉಡೀಸ್ ಮಾಡ್ತೀವಿ ನೋಡಿ ಅಂತ ಹೇಳಿ ಇನ್ಫ್ಯಾಕ್ಟ್ ಮಾಡಿದ್ದಾರೆ ಕೂಡ. ಸೊ ಈಗ ನೀವು ಗಮನಿಸ್ತಾ ಇದ್ದೀರಿ, ಇದು F-35 ಸ್ಟೆಲ್ತ್ ಫೈಟರ್ ಜೆಟ್ ಅಮೆರಿಕಾದ ಬಳಿ ಇರುವಂಥ, ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ವಿಶ್ವದಲ್ಲೇ ಅತ್ಯಂತ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಅಂತಂದರೆ ಇದೆ F-35E. ಸೊ ಇದರ ಬೆಲೆ ಬರೋಬ್ಬರಿ $82.5 ಮಿಲಿಯನ್, ಭಾರತೀಯ ರೂಪಾಯಿಗಳಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀರಿ ಅಂತಂದರೆ ಸುಮಾರು 800 ಕೋಟಿಗೂ ಅಧಿಕ. ಅಂದರೆ ಬೇಸ್ ಪ್ರೈಸ್ ಶುರುವಾಗೋದೇ ಅಲ್ಲಿ, ಬೇಸ್ ಮಾಡೆಲ್ 800 ಕೋಟಿಯಿಂದ ಶುರುವಾಗುತ್ತೆ. ಇರಾನ್ ಬಿಡ್ತಿರುವಂಥ ಡ್ರೋನ್ಗಳ ಒಂದು ಪ್ರೈಸ್ ಎಷ್ಟು, ಬೆಲೆ ಎಷ್ಟು? 18 ಲಕ್ಷದಿಂದ 40 ಲಕ್ಷದ ಒಂದು ಡ್ರೋನ್ಗಳು. ಸೊ ಈ ಡ್ರೋನ್ಗಳನ್ನು ಇಟ್ಕೊಂಡು, ಅಂದರೆ ಈ ಶಾಹೇದ್ ಡ್ರೋನ್ ಅಂತ ಏನು ಕರಿತೀವಿ, ಕಾಮಿಕಾಜೆ ಡ್ರೋನ್, ಸೊ ಆ ಡ್ರೋನ್ಗಳನ್ನ ಇಟ್ಕೊಂಡು ಕಡಿಮೆ ಬೆಲೆಯಲ್ಲಿ ಅತಿ ದೊಡ್ಡ ಇಂಪ್ಯಾಕ್ಟನ್ನು ಇರಾನ್ ಈಗ ಯುದ್ಧದಲ್ಲಿ ಮಾಡ್ತಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.